ಇಲ್ಲಿ ರಾಜಕಾರಣದಲ್ಲಿ ನನಗೇನು ಏಳು ಬೀಳು ಇವೆಲ್ಲ ಏನು ಹೊಸದಲ್ಲ. 84, 94, 2004 ಮೊನ್ನೆ ದೇವೇಗೌಡರು ಚುನಾವಣೆ ಯಾವ ವರ್ಷಪ್ಪ ಆಗಿದ್ದು? 19. ಅಲ್ಲಿಗೆ 2019 ಇವೆಲ್ಲವೂ ಕೂಡ ನನಗೆ ರಾಜಕೀಯದಲ್ಲಿ ವ್ಯತ್ಯಾಸಗಳು ಬಂದಂತ ದಿನಗಳು ಅವೆಲ್ಲ. ಅದಕ್ಕೆ ಆ ವ್ಯತ್ಯಾಸ ಏನೇ ಬಂದ್ರು ಕೂಡ ಜನರ ಆಶೀರ್ವಾದ ಇರೋ ತನಕ ನಾನು ಅದನ್ನ ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಜನರ ಆಶೀರ್ವಾದ, ಜನರ ಬೆಂಬಲ ಇದ್ರೆ ಎಂತ ಸಂಗತಿ, ಎಂತ ಪರಿಸ್ಥಿತಿ ಬಂದ್ರು ಕೂಡ ನಿಭಾಯಿಸ್ಲಿಕ್ಕೆ ಸಾಧ್ಯ. ಈಗ ನನಗೆ 94 ಟಿಕೆಟ್, ನನಗೆ 78 ನಿಂತ್ಕೊಳ್ಳಕ್ಕೆ ಅವಕಾಶ ಇದ್ರು ನಾನು ನಿಂತ್ಕೊಳ್ಳಿಲ್ಲ, ಬೇಡ ಅಂತ. 83ಗೆ ಅವಾಗ ಒಂಥರ ಆಯ್ತು, ನಾನು ಟಿಕೆಟೇ ಕೇಳಕ್ ಹೋಗ್ಲಿಲ್ಲ. 89ಗೆ ಇನ್ನೊಬ್ರು ಅಧ್ಯಕ್ಷರು ಬಂದ್ರು, ಅವ್ರಿಗೂ ನಮಗೂ 69ಇಂದನೂ ಅವ್ರಿಗೂ ನಮಗೂ ಅಷ್ಟೊಂದು ವಿಶ್ವಾಸ ಇರಲಿಲ್ಲ, ಆಗ್ಲೂ ನಾನು ಟಿಕೆಟ್ ಕೇಳಕ್ ಹೋಗ್ಲಿಲ್ಲ. 94 ಕೇಳಿದೆ ಸೀಟು, ತುಮಕೂರುಗಾರ ಕೊಡಿ, ಬೆಳ್ಳಾವಿಗಾರ ಕೊಡಿ ಅಂತ, ಕೊಡ್ಲೇ ಇಲ್ಲ. ಆಗ ನಾನು ತುಮಕೂರಿಗೆ ಇಂಡಿಪೆಂಡೆಂಟ್ ನಿಂತಾಗ 26,000 ಓಟ್ ಹಾಕ್ಬಿಟ್ಟು, ನನಗೆ ಗೊತ್ತಿಲ್ಲ ನಾನು ಅಷ್ಟೊಂದು ಓಟ್ ಬರ್ತವೆ, ಒಂದು 10,000 ಬರ್ತವೆ ಅಂತ ಅನ್ಕೊಂಡಿದ್ದೆ, ಬರ್ಬೋದು ಅಂತ. ಕ್ಯಾಂಪೇನು ಮಾಡಕ್ ಹೋಗ್ಲಿಲ್ಲ. ಕಡೆ 1-2 ದಿವಸ ಇನ್ನು ಇವ್ರು ಯಾವಾಗ ದುಡ್ಡು ಇಸ್ಕೊಂಡ್ಬಿಟ್ಟು ವಾಪಸ್ ತಕೊಂಡ್ಬಿಡ್ತಾರೆ ಹಂಗೆ ಹಿಂಗೆ ಅಂತೇಳಿ ಅಪಪ್ರಚಾರ ಮಾಡಿದ್ರಲ್ಲ, ಆಗ ನಾನು ಕ್ಯಾಂಪೇನ್ ಮಾಡ್ಬೇಕಾಯ್ತು. ಯಾಕೆಂದ್ರೆ ಆರೋಪಕ್ಕೆ ಒಳಗಾಗಬಾರ್ದು ಅಂತ ಕ್ಯಾಂಪೇನ್ ಮಾಡಿದೆ. 4 ದಿವಸ 26,000 ಓಟ್ ಹಾಕಿದ್ರು. ನಾನು ಮೊದಲಿಂದಾನೇ ಪ್ರಾರಂಭ ಮಾಡಿ ಚುನಾವಣೆ ಮಾಡಿ ನಾನು ಆ ವರ್ಷನೇ ಇಂಡಿಪೆಂಡೆಂಟ್ ತುಮಕೂರು ಸಿಟಿಲಿ MLA ಇದ್ದೆ. ನಾನು 26, ಲಕ್ಷ್ಮೀ ನರಸಿಂಹಯ್ಯನವರು 27, 29 ಶಫಿ ಅಹಮದ್, 32 ಶಿವಣ್ಣ. ಸೊ ಹೀಗೆ ಆಗ್ತವೆ. ಆಮೇಲೆ 94 ತೆಗೆದುಹಾಕಿದ್ರು. 98 ದೇವೇಗೌಡರು ಪ್ರೈಮ್ ಮಿನಿಸ್ಟ್ರು, JH ಪಟೇಲ್ ಚೀಫ್ ಮಿನಿಸ್ಟರ್. ಆ ಕಾಲದಲ್ಲಿ ಹೆಂಗೂ ಗೆಲ್ಲದಿಲ್ಲ, ಲೋಕಲ್ ಪಾರ್ಟೀಸ್ ಇವನು ಅಂತೇಳಿ ಬಂದು ನಿಂತ್ಕೊಳಪ್ಪ ಬೇಕಾರೆ ಅಂದ್ರು. ಆಯ್ತು ಅಂತ ನಿಂತ್ಕೊಂಡೆ. ಜಿಲ್ಲೆನಲ್ಲಿ ಕೊಟ್ಟಿದ್ದ ಬಹುಮತ ಇದುವರೆಗೂ ಯಾರಿಗೂ ಆ ಲೀಡ್ ಬಂದಿಲ್ಲ ನಮ್ಮ ಜಿಲ್ಲೆಯಲ್ಲಿ. ಫಸ್ಟ್ ರೌಂಡ್ ನಲ್ಲಿ ಎಲೆಕ್ಟ್ ಆಗಿದ್ದು. ಅದಾದ ಮೇಲೆ ಇಷ್ಟು ಎಲೆಕ್ಷನ್ ನಡೀತವೆ, ಯಾರು ಫಸ್ಟ್ ರೌಂಡ್ ನಲ್ಲಿ ಎಲೆಕ್ಟ್ ಆಗಿಲ್ಲ. ನಾನೊಬ್ಬನೇ ಇಲ್ಲಿ ಫಸ್ಟ್ ರೌಂಡ್ ನಲ್ಲಿ 98 ಕೌನ್ಸಿಲ್ಗೆ ಅತಿ ಹೆಚ್ಚು ಬಹುಮತ ತಗೊಂಡು ನಾನು ಚುನಾವಣೆಯಲ್ಲಿ ಗೆದ್ದಂತವನು. ಆ ಬಹುಮತದ ಲೀಡು ಇದುವರೆಗೂ ಯಾರು ಕೂಡ ಮುರಿಯಕ್ಕಾಗಿಲ್ಲ. ಮತ್ತೆ ಫಸ್ಟ್ ರೌಂಡ್ ಅಲ್ಲಿ ಯಾರು ಗೆಲ್ಲಕ್ಕಾಗಿಲ್ಲ. ಈ ತರದೆಲ್ಲ. ಆಮೇಲೆ ನಾನು 2004 ಟಿಕೆಟ್ ಕೊಡ್ಲಿಲ್ಲ. ಆಗ ದೇವೇಗೌಡರು ಕರೆದು ನನಗೆ ಬೆಳ್ಳಾವಿಗೆ, ಅಲ್ಲ ತುಮಕೂರು ಸಿಟಿಗೆ ನಿಂತ್ಕೊಳ್ಳೋಕೆ ಹೇಳಿದ್ರು. ನಾನು ಇಲ್ಲ ಸರ್, ನನಗೆ ಮೋಸ ಮಾಡಿದ ಗಿರಾಕಿ ಇವನು, ಅದಕ್ಕೆ ಅವನ ಮೇಲೆ ಹೋಗ್ಬೇಕು, ಅವ್ನು ಸೋಲಿಸ್ಬೇಕು ನಾನು ಅಂತೇಳಿ ಹಠ ಇದೆ ಅಂತೇಳಿ ಬೆಳ್ಳಾವಿ ತಗೊಂಡು ಬೆಳ್ಳಾವಿ ನಿಂತ್ಕೊಂಡೆ. ಅವ್ರ ಗೌಡ್ರು ಬಾಬಾ, ಇಲ್ಲ ಕಣೆ ನಿಂಗೆ ಗೊತ್ತಿಲ್ಲ, ನೀನು 25-26,000 ಓಟ್ ತಗೊಂಡಿದ್ಯಾ, ತುಮಕೂರು ಸಿಟಿಗೆ ನಿಂತ್ಕೋ ಅಂತ ಹಠ ಮಾಡಿದ್ರು. ನಾನು ಇಲ್ಲ ನಾವು ಇವನ ಮೇಲೆ ಹೋಗ್ಬೇಕು, ಇವನ್ನೇ ಮುಗಿಸ್ಬೇಕು ಇವನಿಗೆ ಅಂತ ಹೇಳಿ ಹೋಗಿ ಅವನಿಗೆ ಮುಗಿಸ್ತೆ. ಅವಾಗ ಈ ತರ ಇರ್ತವೆ. ಆಮೇಲೆ ಡಿಲಿಮಿಟೇಷನ್ ಆಗೋಯ್ತು. ಇಲ್ಲಿ ಬಂದೆ. 500 ಓಟಲ್ಲಿ 530 ಓಟಲ್ಲಿ ಸೋತೆ ಮೊದಲನೇ ಸರಿ. ಅದ್ರ ಕಾರಣ ಪಾಪ ಓಟ್ ಹಾಕೋರೆ ಜನ ನಮ್ಮ ಬಗ್ಗೆ, ನಂದೇ ತಪ್ಪು ಅದರಲ್ಲಿ. ಈ ನಮ್ ಕಡೆಯವರು ಬಾಕ್ಸ್ಗೋಸ್ಕರ 5 ಜನ ಇಂಡಿಪೆಂಡೆಂಟ್ ನಿಲ್ಸಿದ್ರು. 2 ಬಾಕ್ಸ್ ಬಂದ್ಬಿಟ್ಟು 16ಕ್ಕೆ 1, 1ಕ್ಕೆ 1 ಬಂತು. ನಂದು ಮೊದಲನೇ ಸೀರಿಯಲ್ ನಂಬರ್ 1 ಇತ್ತು. ಈ ನಮ್ಮವೆಲ್ಲ 1ಕ್ಕೆ ಹಾಕಿ ಈ ಬಾಕ್ಸ್ ಅಲ್ಲಿ 1ಕ್ಕೆ ಅದು 2,500, 3,000 ಹಾಕ್ಬಿಟ್ಟಿರುತ್ತೆ. ಸೊ ಈಗೆಲ್ಲ ಕೆಲಸರಿ ಬ್ಯಾಡ್ ಟೈಮ್ ಇದ್ದಾಗ ಆಗ್ಬಿಡ್ತಿತ್ತು. ಜಸ್ಟ್ 5 ಮಿನಿಟ್ಸ್ ಡಿಫ್ರೆನ್ಸ್ ಅಲ್ಲಿ ಒಬ್ಬನ್ ತಗ್ಸಕ್ಕಾಗಿಲ್ಲ. ಹಂಗೆ ಇರ್ತವೆ ಅದೆಲ್ಲ. ನಾನೇನು ಈ ಅಪ್ಸ್ ಅಂಡ್ ಡೌನ್ಸ್ 530 ಓಟಲ್ಲಿ ಸೋತೆ. 2ನೇ ಸರಿ 1 ವರ್ಷ ಆದ್ಮೇಲೆ ಆಯಮ್ಮ ಬಂದ್ರು, ಕುಮಾರಸ್ವಾಮಿ ಮನೆಯವರು. ಅವ್ರಿಗೂ 2,000 ಓಟಲ್ಲಿ ಸೋತೆ ನಾನು. ಓನ್ಲಿ 2,000, ಮ್ಯಾಟರ್ ಆಫ್ 1,000 ಡಿಫ್ರೆನ್ಸ್ ಅಷ್ಟೇ. ಇಲ್ಲ 530 ಓಟ್ಗೆ 280-300 ಓಟ್ ವ್ಯತ್ಯಾಸ ಆಗಿದ್ರು ಗೆಲ್ತಿದ್ದೆ. ಹಾಗೆ ಅನ್ಕೊಂಡು ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ. ಇಟ್ ಈಸ್ ಮೈ ಫೇಟ್ ಅಂತ ಅನ್ಕೊಂಡು ಇರ್ತೀನಿ. ಆಮೇಲಿಂದ ಆಯ್ತು. 18 ಸೋತೈತೀನಿ ಕೆಲಸ ಮಾಡಿ. ಅವಾಗಿನ ಇದು ವರ್ಷ ಕುಂಕುಮ, ಸೀರೆ ಇವೆಲ್ಲ ತಗೊಂಡ್ಬಂದು ಅವಾಗ ಸೋತೆ. ನನಗೇನು ಸೋಲು ಗೆಲುವು ಎರಡನ್ನು ನಾನು ಒಂದೇ ರೀತಿಯಲ್ಲಿ ಸ್ವೀಕಾರ ಮಾಡೋನು. ಅಧಿಕಾರನೂ ಅಷ್ಟೇ. ಬಂದ್ರೆ ಅಧಿಕಾರ ಜನ ಪರವಾಗಿ ಕೆಲಸ ಮಾಡ್ತೀವಿ. ಅಧಿಕಾರ ಇಲ್ಲದೆ ಇದ್ರೆ ಏನ್ ನಮ್ಮ ಮಾತು ನಡೀತದೋ ಅಷ್ಟು ಸೀಮಿತವಾಗಿ ಮಾಡ್ತೀವಿ. ಇದು ನನ್ನ ಕಳೆದ 50 ವರ್ಷದ ರಾಜಕೀಯ ಇತಿಹಾಸದಲ್ಲಿ ನಾನು ನಡೆದು ಬಂದಿರ್ತಕ್ಕಂಥ ರೀತಿ. ಮತ್ತೆ ನಾನು ಯಾವತ್ತೂ ಸುಳ್ಳು ಹೇಳೋನು ಅಲ್ಲ, ಮೋಸ ಮಾಡೋನು ಅಲ್ಲ, ದುಡ್ಡು ಹೊಡಿಯೋನು ಅಲ್ಲ. ಗೊತ್ತಾಯ್ತಾ? ದುಡ್ಡು ಹೊಡಿಯೋನು ಅಲ್ಲ, ಸುಳ್ಳು ಹೇಳೋನು ಅಲ್ಲ.
ಸ್ವಾರ್ಥಕ್ಕೋಸ್ಕರ ನಾನು ಯಾವತ್ತೂ ಸುಳ್ಳು ಹೇಳಿಲ್ಲ. ಬೇರೆ ಯಾರಿಗಾರ ಒಂದು ಅನುಕೂಲ ಆಗಬೇಕಾದ್ರೆ ಸುಳ್ಳು ಹೇಳಿರ್ತೀನಿ. ಯಾರಿಗೋ ಒಬ್ಬ ನಂಬಿರೋವನಿಗೆ ಒಂದು ಅನುಕೂಲ ಆಗ್ಬೇಕು ಅನ್ನೋ ಸುಳ್ಳು ಹೇಳಿರ್ತೀನಿ, ಅಧಿಕಾರಿಗಳಿಗೋ ಇನ್ನೊಬ್ಬರಿಗೋ. ಬಟ್ ಸ್ವಂತಕ್ಕೆ ಮಾತ್ರ ನಾನು ಯಾವತ್ತೂ ಸುಳ್ಳು ಹೇಳಿ. ಇದು ನಾನು ಬಂದಿರೋದು. ಇವತ್ತು ಪಾಪ ಜನ ಎಲ್ಲ ನಮ್ಗೆ ಅವ್ರ ವಿಶ್ವಾಸ ನೋಡಿದ್ರೆ ನಮ್ಗೆ ಅಧಿಕಾರ ಇಲ್ದಿರ ಹಾಳಾಗಿ ಹೋಗ್ಲಪ್ಪ, ಇವ್ ವಿಶ್ವಾಸ ಸಾಯೋವರೆಗೂ ನಾನು ಉಳಿಸ್ಕೊಂಡು ಹೋಗುವಷ್ಟು ದೇವ್ರು ನನಗೆ ಶಕ್ತಿ ಕೊಟ್ಟರೆ ಸಾಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀನಿ. ಮನಸ್ಸಲ್ಲೂ ಕೂಡ 100 ಸರಿ ಅದನ್ನ ಭಾವನೆ ವ್ಯಕ್ತ ಮಾಡಿದ್ದೀನಿ. ಏನೆಲ್ಲ ನಿಮ್ಮ ಇವರೆಲ್ಲ ಬಂದ್ಬಿಟ್ಟವ್ರೆಲ್ಲ ಅವರು ಈ ಮಂಡ್ರು ಕಾಲೋನಿ ಅಂತ ಕರೆಯೋರು. ಮಂಡ್ರು ಅಂತ ಹೇಳಿದ್ರೆ ನಾಯಕರ ಜಾತಿನಲ್ಲಿ ಪ್ರಿಮಿಟಿವ್ಸ್ ಅವರೇ ಒರಿಜಿನಲ್. ನಾವು ಈ ಕೋತಿ ಮಂಗನಿಂದ ಮಾನವ ಹೆಂಗಾದ ಹಂಗೆ ಇವರು ಮಂಡ್ರಿಂದ ನಾವೆಲ್ಲ ನಾಯಕರಾಗಿರೋದು, ಗೊತ್ತಾಯ್ತಾ? ನಮ್ಮ ಇನ್ಸ್ಟಿಂಕ್ಟ್ ಅಲ್ಲಿಂದ ಇರ್ತದೆ. ಪಾಪ ಅವರು ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ. ಇವನೊಬ್ಬ ಹೆಂಗೋ ಓದ್ಕೊಂಡ್ಬಿಟ್ಟಿದ್ದ. ಇವನು ನಾನು ಇವನ್ಗೊಂದು ಯಾವ್ದೋ ಕೆಲಸ ಕೊಟ್ಟೆ, ಇವನು 10 ದಿವಸ ಕೆಲಸ ಮಾಡ್ದೆ, ಎಲ್ಲ ಹೋಗ್ಬಿಟ್ಟ. ತಿರ್ಗಾ ಆಮೇಲೆ ಬಂದ, ಏನ್ ಮಾಡೋದು ಅಂತ ತಿರ್ಗಾ ಅವನಿಗೆ ಅದೇ ಕೆಲಸ ಕಂಟಿನ್ಯೂ ಮಾಡಿಕೊಟ್ಟೆ. ಒಬ್ರು ವಿದ್ಯೆಗೆ ಹೋಗ್ತಿರ್ಲಿಲ್ಲ, ಮಕ್ಳೆಲ್ಲ ಬಿಚ್ಚಕ್ ಹೋಗೋದು ಟೌನ್ಗೆ. ಅವರು ದೊಡ್ಡವರೆಲ್ಲ ಅಲ್ಲಿ ಇಲ್ಲಿ ಅವರು ಮದುವೆ ಮನೆ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗೋದು. ಈ ತರ ಬಡತನ. ಅವ್ರು ಮಲಗ್ಬೇಕಂದ್ರೆ ಪೈಪ್ ಬೆಂಡ್ ಮಾಡ್ಬಿಟ್ಟು ಅದಕ್ಕೆ ಸೀರೆ ಕಟ್ಕೊಂಡು ಮಲ್ಕೊಳ್ಳೋರು. ಅಲ್ಲೇನ್ ಯಾಕಡೆ ಹಾವು ಏನ್ ಬಂದ್ರು ಅವಕ್ಕೇನ್ ಆಗ್ತಾನೆ ಇರ್ಲಿಲ್ಲ ಇವ್ರಿಗೆ. ಅಷ್ಟು ಅವರು ಅಮಾನವೀಯವಾಗಿ ಜೀವನ ಮಾಡ್ತಾ ಇದ್ರು. ಇವ್ರ ಕಾಲದಲ್ಲಿ ಅವ್ರಿಗೆಲ್ಲ ಮನೆಗೆಲ್ಲ ಕಟ್ಸ್ಕೊಟ್ಟು ಈಗ ಪ್ರತಿ ಮನೆಯಲ್ಲೂ ಸ್ಕೂಲು ಕಾಲೇಜ್ಗೆ ಹೋಗ್ತಾರೆ. ಪ್ರತಿಯೊಬ್ರು ಕೂಡ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾನೆ. ಗುಜರಿ ಸಾಮಾನು ಇರ್ಬೋದು, ಇನ್ನೊಂದು ಇರ್ಬೋದು ಮಾಡ್ತಾನೆ. ಎಲ್ಲ 2 ವೀಲರ್ ಇಟ್ಕೊಂಡವ್ರೆ, ಮನೇಲೆಲ್ಲ ಟಿವಿ ಹಾಕೊಂಡವ್ರೆ. ನೋಡಿದ್ರೆ ನನಗೆ ಬಹಳ ಸಂತೋಷ ಆಗ್ತದೆ. ಅಟ್ಲೀಸ್ಟ್ ಅಷ್ಟು ಕುಟುಂಬಗಳು ಇದರಲ್ಲಿ ಒಂದು ಅವರು ಕೂಡ ನಾಗರಿಕರಂತೆ ಜೀವನ ಮಾಡುವಂತ ವಾತಾವರಣ ಸೃಷ್ಟಿ ಆಯ್ತಲ್ಲ ಅಂತ ಹೇಳಿ ಖುಷಿ ಪಡುವಂತ ಕಾರ್ಯಕರ್ತರೆಲ್ಲ 3-4 ದಿನದಿಂದ ತುಂಬಾ ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ರಿವೋಕ್ ಮಾಡ್ಬೇಕು ಅನ್ನುವಂತ ಅವ್ರ ಮನವಿ ಇದೆ. ಯಾವ ರಿವೋಕ್? ನಿಮ್ಗೆ ಸಚಿವ ಸ್ಥಾನ ಮತ್ತೆ ಕೊಡ್ಬೇಕು. ಸಚಿವ ಸ್ಥಾನ ಸಮಯ ಬಂದಾಗ ತಗತೀನಿ ನಡೀರಿ. ಅದಕ್ಕೆ ಯಾಕೆ ಯಾಕೆ ಏನೋ ಅನುಮಾನ ಇದೆಯಾ? ನಾನು ನೋಡಿ, ಇದುವರೆಗೆ ನನ್ನ ಜೀವಮಾನದಲ್ಲಿ ಸಣ್ಣ ಹುಡುಗರಿಂದ ಚಿಕ್ಕ ಹುಡುಗರಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗರಿಂದನೂ ಕೂಡ ನಾನು ಏನೇನ್ ಆಗ್ಬೇಕು, ಏನ್ ಗಳಿಸ್ಬೇಕು ರಾಜಕೀಯವಾಗಿ, ಮತ್ತೆ ಯಾವ ತರ ಇರ್ಬೇಕು ನಾನು ಅಂತ ಅನ್ಕೊಂಡ್ ಬಂದಿದ್ದೇನೆ. ನಮ್ಮ ಸ್ನೇಹಿತರು ಹೆಂಗಿರ್ಬೇಕು ಅಂತ ಅನ್ಕೊಂತಿದ್ದೇನೆ. ಅವೆಲ್ಲನೂ ಸಾಧಿಸಿದ್ದೀನಿ ಇದುವರೆಗೆ. ಇದು ಹೇಳ್ತಾ ಇದೆಯಲ್ಲ, ಇದನ್ನು ಸಾಧಿಸ್ತೇನೆ. ಏನ್ ತೊಂದರೆ ಏನಿಲ್ಲ. ಕನ್ವಿನ್ಸ್ ಆಗ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಯಾಕೆಂದ್ರೆ ಅಲ್ಲಿ ಅಲ್ಲೊಂದು ಜನಗಳು ಕೆಲವು ಡೆಲ್ಲಿನಲ್ಲಿ ವಿರುದ್ಧವಾಗಿ ವ್ಯವಸ್ಥಿತವಾಗಿ ಮಾಡೋರು ಇರಬಹುದೇನೋ ಅಂತ ಅನ್ಕೊಂತೇನೆ. ನಾವು ವ್ಯವಸ್ಥಿತವಾಗಿ ಯಾರನ್ನಾದ್ರೂ ಮುಗಿಸ್ಬೇಕು ಅಂತಂದ್ರೆ ನಮ್ಗೇನು ವಿದ್ಯೆ ಬರಲ್ಲ ಅಂತಲ್ಲ, ನಮಗೂ ಬರ್ತದೆ. ಆದ್ರೆ ನಾವು ಮಾಡಕ್ಕೆ ಸಮಯ ಯಾಕೆ ವೇಸ್ಟ್ ಮಾಡ್ಬೇಕು? ಅದಕ್ಕೆ ಅದೇ ಸಮಯ ಯಾರ ಜನಗಳಿಗೆ ಏನಾದ್ರು ಒಳ್ಳೇದು ಮಾಡುವಂಥದಕ್ಕೆ ಉಪಯೋಗ ಮಾಡೋಣ ಅನ್ಕೊಂಡು ನಾನು ಸಮಯ ಯಾವ್ದಕ್ಕೆ ಉಪಯೋಗ ಮಾಡ್ಬೇಕು, ಯಾವ್ದಕ್ ಮಾಡಬಾರ್ದು ಅನ್ನೋ ತೀರ್ಮಾನ ಮಾಡಿ ಒಂದು ಒಳ್ಳೆ ಕೆಲ್ಸಕ್ಕೆ ಉಪಯೋಗ ಮಾಡೋಣ ಅಂತ ಇದ್ದೀನಷ್ಟೇ.